ಈಗೊಂದು ಅನುಮಾನ ಮೂಡ್ತಾ ಇದೆ. ಸಂಪುಟದಲ್ಲಿ ಕೆ ಷಡಕ್ಷರಿ ಅವರಿಗೆ ಸಿಗೋದಿಲ್ವಾ ಸ್ಥಾನ ಅನ್ನುವಂಥದ್ದು. ಹಣೆ ಬರಹಕ್ಕೆ ಹೊಣೆ ಯಾರು? ಷಡಕ್ಷರಿ ಹತಾಶೆಯ ನುಡಿಯನ್ನ ಆಡಿದ್ದಾರೆ. ಈ ರೀತಿಯಾಗಿ ಮಂತ್ರಿ ಆಸೆ ಇದೆ, ಆದ್ರೆ ಹಣೆ ಬರಹ ಇದ್ದಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈಗಾಗಲೇ ಕ್ಲೂ ಸಿಕ್ಕಿದ್ಯಾ ನನಗೆ ಸ್ಥಾನ ಸಿಗೋದಿಲ್ಲ ಅಂತ? ಸಂಪುಟದಲ್ಲಿ ಕೆ ಷಡಕ್ಷರಿಗೆ ಸ್ಥಾನ ಸಿಗೋದಿಲ್ವಾ? ಹಾಗಿದ್ರೆ ಹಣೆ ಬರಹಕ್ಕೆ ಹೊಣೆ ಯಾರು? ಹತಾಶೆಯ ನುಡಿಯನ್ನ ಆಡಿದ್ದಾರೆ. ಹಣೆ ಬರಹ ನೋಡೋಣ ಏನಾಗುತ್ತೆ. ಮಂತ್ರಿ ಆಸೆ ಇದೆ, ಆದ್ರೆ ಹಣೆ ಬರಹದಲ್ಲಿ ಇದ್ರೆ ಆಗುತ್ತೆ ಬಿಡಿ ಅಂತ ಹೇಳ್ತಿದ್ದಾರೆ. ಮಂತ್ರಿ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ, ಇಂಥ ಮಾತು ಬೇಡ. ತುಮಕೂರಿನಲ್ಲಿ ತಿಪಟೂರು ಶಾಸಕ ಕೆ ಷಡಕ್ಷರಿಯವರು ನೋವಿನ ಮಾತನ್ನ ಆಡಿರುವಂಥದ್ದು. ನನ್ನನ್ನೇನಾದ್ರೂ ಮಂತ್ರಿ ಮಾಡಿದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನನಗೆ ಮಂತ್ರಿ ಸ್ಥಾನವೇ ಬೇಡ ಅಂತ ಷಡಕ್ಷರಿಯವರು ಹೇಳ್ತಾ ಇರುವಂಥದ್ದು ನೋವಿನಲ್ಲಿ. ಬಹಳ ಜನ ಕೇಳ್ತಾರೆ ಏನು ಇಲ್ಲೇ ಇದ್ದೀರಿ ಹೋಗಿಲ್ಲ ಅಂತ. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನಿನ್ನೆ ಗವರ್ನರ್ ಭೇಟಿ ಮಾಡಕ್ಕೆ ಹೋದಾಗ ಈಗಿನ ಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿ ಇಬ್ಬರು ಸಿಕ್ಕಿದ್ರು. ನಮಸ್ಕಾರ ಅನ್ನೋ ದಿನ ನಾನೇನು ಕೇಳಕ್ಕೆ ಹೋಗಲಿಲ್ಲ, ಹೇಳಕ್ಕೆ ಹೋಗಿಲ್ಲ. ಹೋದ ಸರಿ ನನಗೆ ಪಾಪ ಆಶೀರ್ವಾದನೂ ಮಾಡಿಸಿದ್ರು ಅಜಯ್ನಿಂದ. ಕೊನೆಯಲ್ಲಿ ಅನಿವಾರ್ಯವಾಗಿ ನಿಂತ್ಕೊಳ್ತು. ಮುಂದಿನ ದಿನ ಆದರೂ ಸಂತೋಷ, ಇಲ್ಲಿದ್ರು ನನ್ನ ಕ್ಷೇತ್ರದ ಕೆಲಸನ ನನ್ನ ಜನರ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬಹಳ ಜನ ಇದು ಸಂಸದ ಕೆ ಷಡಕ್ಷರಿ ಅವರು ನೋವಿನಲ್ಲಿ ಹೇಳ್ತಾ ಇರುವಂಥದ್ದು. ನಾನು ಯಾವುದೇ ರೀತಿಯಾದಂಥ ಮಂತ್ರಿಗಿರಿ ಕೊಡಿ ಅಂತ ನಾನು ಸಿಎಂನೂ ಕೇಳಲಿಲ್ಲ, DCMನೂ ಕೂಡ ಕೇಳಲಿಲ್ಲ. ಹಾಗಿದ್ರೆ ಹಣೆ ಬರಹ ಏನಿದೆಯೋ ಅದಾಗುತ್ತೆ. ನನಗೆ ಸ್ಥಾನ ಸಿಕ್ಕರೂ ನಾನು ಅದನ್ನ ಸ್ವೀಕರಿಸೋಕೆ ರೆಡಿ ಇದ್ದೀನಿ, ಸಿಕ್ಕಿಲ್ಲ ಅಂದ್ರೂ ಕೂಡ ನಾನು ಸುಮ್ಮನೆ ಇರ್ತೀನಿ. ಈ ರೀತಿಯಾದಂಥ ಆಸೆ ಇದೆ ಅನ್ನೋದಕ್ಕೆ ನಾನು ಯಾವುದೇ ರೀತಿಯಾಗಿ ನಾನು ಅವರಿಗೆ ಮನವರಿಕೆ ಮಾಡೋದಕ್ಕೂ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋವಿನ ಮಾತನ್ನ ಹೇಳ್ತಿದ್ದಾರೆ. ಹಣೆ ಬರಹ ಇನ್ನು ಅವ್ರು ಹೇಳ್ತಾರೆ ಮಂತ್ರಿ ಮಾಡಿಲ್ಲ ಅಂದ್ರೂ ಕೂಡ ಚಿಂತೆ ಇಲ್ಲ ಅಂತ. ನನ್ನ ಮಂತ್ರಿ ಮಾಡಿದ್ರೆ ಸರ್ಕಾರನೇ ಬಿದ್ದೋಗುತ್ತೆ ಅಂತ ಹೇಳಿದ್ದಾರೆ ಕೆಲವರು. ಹಾಗಾದ್ರೆ ನನಗೆ ಮಂತ್ರಿ ಸ್ಥಾನವೇ ಬೇಡ ಅಂತ ಶಾಲೆಯೊಂದರಲ್ಲಿ ನಡೆದಂಥ ಕಾರ್ಯಕ್ರಮದ ವೇಳೆ ಹತಾಶೆಯ ಮಾತನ್ನ ಈ ರೀತಿಯಾಗಿ ಹೇಳಿರುವಂಥದ್ದು. ಹಾಗಿದ್ರೆ ಇವರಿಗೂ ಕೂಡ ಮಂತ್ರಿಗಿರಿಯ ಆಸೆ ಇದೆ, ಆದ್ರೆ ಸ್ಥಾನ ಸಿಗುವಂಥದ್ದು ಗೊಂದಲದಲ್ಲಿ ಇದೆ. ಅಥವಾ ಯಾರೋ ಈಗ ಹೇಳಿರುವಂತಹ ಮಾತುಗಳನ್ನ ಅವರು ಈಗ ನೆನೆದು ನಾನೇನಾದ್ರೂ ಮಂತ್ರಿಗಿರಿ ನನಗೇನಾದ್ರೂ ಸಿಕ್ಕಿದ್ರೆ ಸರ್ಕಾರ ಬಿದ್ದೋಗೋದಾದ್ರೆ ನನಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ.